ಓಂ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ನನ್ನ ಪ್ರೀತಿಯ ಬಂಧುಗಳೇ, ಶರಣು ಶರಣಾರ್ಥಿಗಳು. ಭಕ್ತಿಯ ಈ ಪವಿತ್ರ ವೇದಿಕೆಗೆ ನಿಮಗಾತ್ಮೀಯ ಸ್ವಾಗತ. ನಿಮ್ಮ ಜೀವನದಲ್ಲಿ ಎದುರಾಗಿರುವ ವಿಘ್ನಗಳನ್ನು ದೂರ ಮಾಡಿ ನಿಮಗೆ ಸುಖ ಸಮೃದ್ಧಿ ನೀಡುವ ಆ ಗಣನಾಥನ ಪಾದಗಳಿಗೆ ಮೊದಲು ನಮಿಸೋಣ. ಬಂಧುಗಳೇ, ಇವತ್ತು ನಾನು ನಿಮ್ಮ ಮುಂದೆ ನಿಂತಿರುವುದು ಕೇವಲ ಒಬ್ಬ ಜ್ಯೋತಿಷಿಯಾಗಿ ಅಲ್ಲ, ನಿಮ್ಮ ಕಷ್ಟದಲ್ಲಿ ಭಾಗಿಯಾಗುವ ಒಬ್ಬ ಹಿತೈಷಿಯಾಗಿ. ನೀವು ಕಳೆದ ಕೆಲವು ಸಮಯದಿಂದ ಪಡುತ್ತಿರುವ ಪಾಡು, ನಿಮ್ಮ ಮನಸ್ಸಿನ ಒಳಗಿನ ಆತಂಕ ಆ ವಿಘ್ನೇಶ್ವರನಿಗೆ ತಿಳಿದಿದೆ. ಅದಕ್ಕಾಗಿಯೇ ಏಪ್ರಿಲ್ 5, 2026 ಈ ಸಂಕಷ್ಟ ಚತುರ್ಥಿ ನಿಮ್ಮ ಪಾಲಿಗೆ ಒಂದು ವರವಾಗಲಿದೆ. ಮುಂದುವರಿಯುವ ಮೊದಲು ಆ ಪರಮಾತ್ಮನ ಮೇಲಿನ ನಿಮ್ಮ ನಂಬಿಕೆಯನ್ನು ಸಾಬೀತುಪಡಿಸಲು ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಗಣೇಶಾಯ ನಮಃ ಎಂದು ಬರೆಯಿರಿ. ನಿಮ್ಮ ಈ ಒಂದು ಸಣ್ಣ ಪ್ರಾರ್ಥನೆ ಆ ದೇವರ ಕೃಪೆಗೆ ನಾಂದಿಯಾಗಲಿ. ಸಂಕಷ್ಟ ಚತುರ್ಥಿಯ ಮಹತ್ವ ಮತ್ತು ಆಕಾಶದ ಅದ್ಭುತ. ಬಂಧುಗಳೇ, ಸಿಂಹರಾಶಿಯವರ ಜೀವನದಲ್ಲಿ ಸೂರ್ಯನಂತೆ ಪ್ರಜ್ವಲಿಸುವ ಕಾಲ ಹತ್ತಿರ ಬಂದಿದೆ. ಈ ಬಾರಿ ಏಪ್ರಿಲ್ 5 ಆಚರಿಸಲಾಗುವ ಸಂಕಷ್ಟ ಚತುರ್ಥಿ ಸಾಮಾನ್ಯವಾದದ್ದಲ್ಲ. ಆಕಾಶದಲ್ಲಿ ಗ್ರಹಗಳ ಒಂದು ವಿಶಿಷ್ಟ ನೃತ್ಯ ನಡೆಯುತ್ತಿದೆ. ಆ ನೃತ್ಯವೇ ನಿಮ್ಮ ಬದುಕಿಗೆ ಹೊಸ ಲಯ ನೀಡಲಿದೆ. ನೋಡಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಶುಕ್ರ ಮತ್ತು ಚಂದ್ರ ಗ್ರಹಗಳ ಸ್ಥಾನ ಅತ್ಯಂತ ಶುಭ ಫಲಗಳನ್ನು ನೀಡಲಿದೆ. ಇವರಿಬ್ಬರು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡುತ್ತಿದ್ದಾರೆ. ಅಂದರೆ ಸಂಪತ್ತು ಮತ್ತು ಪ್ರೀತಿಯ ಕಾರಕನಾದ ಶುಕ್ರನು ಮೇಷರಾಶಿಯಲ್ಲಿದ್ದರೆ, ಮನಸ್ಸಿನ ಕಾರಕನಾದ ಚಂದ್ರನು ತುಲಾರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಇದು ಕೇವಲ ಸಂಚಾರವಲ್ಲ ಬಂಧುಗಳೇ, ಇದು ಕಲಾತ್ಮಕ ಯೋಗ ಎಂಬ ಅತ್ಯಂತ ಶುಭಯೋಗದ ಸೃಷ್ಟಿ. ಈ ಯೋಗವು ಜ್ಯೋತಿಷ್ಯದಲ್ಲಿ ಅದೆಷ್ಟು ಶಕ್ತಿಶಾಲಿ ಎಂದರೆ, ಇದು ವ್ಯಕ್ತಿಯ ಬದುಕಿನಲ್ಲಿ ಕಲೆ, ಸೌಂದರ್ಯ ಮತ್ತು ಸಮೃದ್ಧಿಯನ್ನು ಏಕಕಾಲಕ್ಕೆ ತರಬಲ್ಲದು. ಸಿಂಹರಾಶಿಯವರೇ, ನೀವು ದೀರ್ಘಕಾಲದಿಂದ ಅನುಭವಿಸುತ್ತಿರುವ ಮಾನಸಿಕ ಒತ್ತಡಕ್ಕೆ ಈ ಯೋಗವು ಮದ್ದಾಗಲಿದೆ. ಸಿಂಹರಾಶಿಯವರೇ, ನೀವು ಸ್ವಭಾವತಃ ರಾಜನಂತಹ ಗುಣವುಳ್ಳವರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಆ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿರಬಹುದು. ಹಣಕಾಸಿನ ವಿಚಾರದಲ್ಲಿ ನೀವು ಸೋತಿರಬಹುದು. ಆದರೆ ಏಪ್ರಿಲ್ 5 ಈ ಶುಭ ಗಳಿಗೆಯಲ್ಲಿ ಗಣೇಶನ ಕೃಪೆ ನಿಮ್ಮ ಮೇಲಿದೆ. ಸಂಪತ್ತಿನ ಮಳೆ. ಶುಕ್ರ ಮತ್ತು ಚಂದ್ರರ ಈ ಕಲಾತ್ಮಕ ಯೋಗವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲಿದೆ. ದೀರ್ಘಕಾಲದಿಂದ ಬಾರದಿದ್ದ ಹಣ ನಿಮ್ಮ ಕೈ ಸೇರಬಹುದು. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಲಿವೆ. ನೀವು ಹಾಕಿದ ಶ್ರಮಕ್ಕೆ ಈ ಬಾರಿ ಗಣೇಶನು ಭರಪೂರ ಲಾಭ ಎಂಬ ಉಡುಗೊರೆ ನೀಡಲಿದ್ದಾನೆ. ಪ್ರೀತಿ ಮತ್ತು ಸಂಬಂಧ. ಶುಕ್ರನು ಪ್ರೀತಿಯ ಕಾರಕ. ನಿಮ್ಮ ಕುಟುಂಬದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ, ಗಂಡ ಹೆಂಡತಿಯ ನಡುವೆ ಮನಸ್ತಾಪವಿದ್ದರೆ, ಈ ಸಂಕಷ್ಟ ಚತುರ್ಥಿಯ ದಿನ ಅವೆಲ್ಲವೂ ದೂರವಾಗುತ್ತವೆ. ನಿಮ್ಮ ಮನೆಯಲ್ಲಿ ಮತ್ತೆ ನಗು ಹರಡಲಿದೆ. ಕೆಲಸ ಮತ್ತು ವೃತ್ತಿ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಕಲೆ ಮತ್ತು ಪ್ರತಿಭೆಗೆ ಮನ್ನಣೆ ಸಿಗಲಿದೆ. ಆ ಕಲಾತ್ಮಕ ಯೋಗವು ನಿಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸಿ ಉದ್ಯೋಗದಲ್ಲಿ ಬಡ್ತಿ ಅಥವಾ ಉದ್ಯಮದಲ್ಲಿ ಲಾಭ ತಂದುಕೊಡಲಿದೆ. ನೀವು ಮಾಡಬೇಕಾದ ದೈವಿಕ ಸೇವೆ. ಬಂಧುಗಳೇ, ಭಾಗ್ಯದ ಬಾಗಿಲು ತೆರೆಯುತ್ತಿರುವಾಗ ನಾವು ಕೂಡ ಅಷ್ಟೇ ಭಕ್ತಿಯಿಂದ ತಯಾರಾಗಬೇಕು. ಏಪ್ರಿಲ್ 5 ಭಾನುವಾರ ಬೆಳಿಗ್ಗೆ ಬೇಗ ಎದ್ದು ಶುದ್ಧರಾಗಿ ಗಣೇಶನಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ. ಸಾಧ್ಯವಾದರೆ ಅರಿಶಿಣದಿಂದ ಗಣೇಶನಿಗೆ ಅಭಿಷೇಕ ಮಾಡಿ. ಸಿಂಹರಾಶಿಯವರಿಗೆ ಸೂರ್ಯ ಅಧಿಪತಿ. ಭಾನುವಾರ ಈ ಚತುರ್ಥಿ ಬಂದಿರುವುದು ಇನ್ನೂ ವಿಶೇಷ. ಸೂರ್ಯನಿಗೆ ಅರ್ಘ್ಯ ನೀಡಿ ನಿಮ್ಮ ಮನಸ್ಸಿನ ಸಂಕಷ್ಟಗಳನ್ನು ವಿಘ್ನೇಶ್ವರನಿಗೆ ಹೇಳಿಕೊಳ್ಳಿ. ನನ್ನ ಕಷ್ಟಗಳು ನಿನ್ನ ಪಾದಕ್ಕೆ ಅರ್ಪಿತ, ನನಗೆ ದಾರಿ ತೋರಿಸು ಎಂದು ಬೇಡಿಕೊಳ್ಳಿ. ನಂಬಿಕೆಯಿಡಿ, ಆತ ಕೈಬಿಡುವುದಿಲ್ಲ. ಬಂಧುಗಳೇ, ನೆನಪಿಡಿ, ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ನಿಮ್ಮ ಜೀವನದ ಕತ್ತಲೆ ಕಳೆಯಲು ಈ ಸಂಕಷ್ಟ ಚತುರ್ಥಿ ಸಿದ್ಧವಾಗಿದೆ. ಸಿಂಹರಾಶಿಯವರೇ, ಎದೆಗುಂದಬೇಡಿ.
ಆ ಮಹಾಗಣಪತಿ ನಿಮ್ಮ ಜೊತೆಗಿದ್ದಾನೆ. ನಿಮ್ಮ ಶ್ರಮಕ್ಕೆ ಫಲ ನೀಡುವ ಸಮಯ ಇದು. ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆಯಲಿವೆ ಎಂದು ನಂಬಿ. ಆ ನಂಬಿಕೆಯೇ ನಿಮ್ಮನ್ನು ಗೆಲ್ಲಿಸುತ್ತದೆ. ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ. ನಿಮ್ಮಂತೆಯೇ ನೋವಿನಲ್ಲಿರುವ, ಕಷ್ಟದಲ್ಲಿರುವ ನಿಮ್ಮ ಆತ್ಮೀಯರಿಗೆ ಈ ಸಂದೇಶವನ್ನು ಶೇರ್ ಮಾಡಿ. ಯಾರಿಗೆ ಗೊತ್ತು, ನಿಮ್ಮ ಒಂದು ಶೇರ್ ಒಬ್ಬರ ಜೀವನದಲ್ಲಿ ಭರವಸೆ ಮೂಡಿಸಬಹುದು. ಇನ್ನೂ ಹೆಚ್ಚಿನ ದೈವಿಕ ಮಾಹಿತಿ ಮತ್ತು ರಾಶಿ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹೋಗುವ ಮೊದಲು ಕಾಮೆಂಟ್ನಲ್ಲಿ ನಿಮ್ಮ ಇಷ್ಟ ದೈವದ ಹೆಸರನ್ನು ಬರೆಯಿರಿ. ಆ ವಿಘ್ನೇಶ್ವರನು ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ ಮತ್ತು ಐಶ್ವರ್ಯವನ್ನು ಕರುಣಿಸಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು. ಈ ಸಂಕಷ್ಟ ಚತುರ್ಥಿಯ ದಿನ ನಾವು ಮಾಡುವ ಸಣ್ಣ ಪೂಜೆ ಕೂಡ ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ನಾನು ಸ್ವತಃ ಬಳಸುತ್ತಿರುವ ಕೆಲವು ಪವಿತ್ರ ವಸ್ತುಗಳಿವೆ. ಈ ಗಣೇಶ ದೀಪ ನಿಮ್ಮ ಮನೆಯ ಕತ್ತಲೆಯನ್ನು ದೂರ ಮಾಡಿ ಧನ ಮತ್ತು ಶಾಂತಿಯನ್ನು ಆಕರ್ಷಿಸುತ್ತದೆ. ಈ ರುದ್ರಾಕ್ಷ ಮಾಲೆ ನಿಮ್ಮ ಪ್ರತಿಯೊಂದು ಓಂ ಗಣೇಶಾಯ ನಮಃ ಜಪವನ್ನು ನೇರವಾಗಿ ದೇವರಿಗೆ ತಲುಪಿಸುತ್ತದೆ ಮತ್ತು ಈ ಪೂಜೆ ಗಂಟೆ ನಾದ ನಿಮ್ಮ ಸುತ್ತಲಿನ ಎಲ್ಲಾ ನಕಾರಾತ್ಮಕ ಶಕ್ತಿಗಳನ್ನು ನಿಶ್ಶಬ್ದವಾಗಿ ದೂರ ಮಾಡುತ್ತದೆ. ಬಂಧುಗಳೇ, ಈ ವಸ್ತುಗಳು ಕೇವಲ ವಸ್ತುಗಳಲ್ಲ, ಇವು ನಿಮ್ಮ ಭಕ್ತಿ ಮತ್ತು ನಂಬಿಕೆಯ ಸೇತುವೆ. ನೀವು ಕೂಡ ಈ ಸಂಕಷ್ಟ ಚತುರ್ಥಿಯ ಪುಣ್ಯವನ್ನು ಅನುಭವಿಸಲು ಈ ಪವಿತ್ರ ವಸ್ತುಗಳನ್ನು ನಿಮ್ಮ ಮನೆಗೆ ತರಿಸಿ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ. ಇಂದು ನೀವು ತೆಗೆದುಕೊಳ್ಳುವ ಈ ಒಂದು ಸಣ್ಣ ಹೆಜ್ಜೆ ನಾಳೆ ನಿಮ್ಮ ಜೀವನದಲ್ಲಿ ದೊಡ್ಡ ಪವಾಡಕ್ಕೆ ಕಾರಣವಾಗಬಹುದು. ಓಂ ಗಣೇಶಾಯ ನಮಃ.